ಫೈನಲಿ ರಾಕ್ಷಸನಾಗಿ ಉಳಿತಾನ ಮತ್ತೆ ಅಗೇನ್. ಇದು ನನ್ನ ಪ್ರಕಾರ ಇದು ಎಲ್ಲೋ ಶ್ರುತಿ ಅಮ್ಮನ ಹತ್ರ ಎಲ್ಲ ಸಬ್ಜೆಕ್ಟ್ ಕೇಳ್ಕೊಂಡೆ ನೀವು ಅವ್ರ ಕತೆ ಕೇಳ್ಕೊಂಡು ನನ್ನ ಬಾಯಿಯಿಂದ ಬಿಡ್ಸಕ್ಕೆಲ್ಲ ಟ್ರೈ ಮಾಡ್ತಾರೆ, ನನಗೆ ಗೊತ್ತಾಯ್ತು. ಇಲ್ಲ ಸರ್, ಏನು ಜಸ್ಟ್ ಕೇಳಿದೆ ನಿಮ್ಮಿಂದ, ಏನೋ ಒಂದಿಷ್ಟು ಮಾಹಿತಿ ಬಂದರೆ ಆಡಿಯನ್ಸ್ ಕೇಳ್ತಾರೆ. ಕಥೆಯನ್ನು ಹೇಳಕ್ ಹೋಗ್ಬಿಡಿ, ಹೇಳಿ. ಇಲ್ಲ ಇಲ್ಲ ಅದಕ್ಕೆ ನೀವು ಸಿನಿಮಾ ನೋಡಬೇಕು ಖಂಡಿತ. ಉಳಿತನ ಇಲ್ವಾ ಅಥವಾ ಒಂದಿಷ್ಟು ಇದೆ ಸರ್ ಸಿನಿಮಾಗೆಲ್ಲ, ಒಂದಕ್ಕೊಂದು ಲಿಂಕು. ಆಮೇಲೆ ಎಲ್ಲಾ ಕಲಾವಿದರು ಆ ಒಂದು ಪ್ರಾಮುಖ್ಯತೆ ಇದೆ ಗೊತ್ತಾ ಪ್ರತಿಯೊಬ್ರು. ನನ್ಗೆ ಈ ಸಬ್ಜೆಕ್ಟ್ ಬಂದಾಗ ನಾನು ಹೇಳಿರ್ತೀನಿ, ಸೋನಲ್ ಅವ್ರಿಗೆ ಒಂದ್ಸಲ ಮೀಟ್ ಮಾಡಿ ಈ ಸಿನಿಮಾ ನಮ್ಗೆ ಇದು ನನಗೂ ಅವ್ರಿಗೂ ಬಹಳ ಸಿನಿಮಾಗಳು ಬಂದಿತ್ತು ರಾಬರ್ಟ್ ಆದ್ಮೇಲೆ. ತನು ರಾಘವ, ನಾವೊಂದು ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಅವಾಗವಾಗ ಟಚ್ ಅಲ್ಲಿ ಇದ್ದಾಗ, ಸರ್ ಈ ತರ ಒಂದ್ ಸಿನಿಮಾ ಬಂದಿದೆ, ಆಮೇಲೆ ನಾನು ಅಮ್ಮ ಈ ತರ ಒಂದು ಸಿನಿಮಾ ಬಂದಿದೆ ನಿಮ್ಗೆ ನೋಡಿ, ಎಲ್ಲ ಒಂದ್ ಕಡೆ ಇದು ಈ ಸಿನಿಮಾ ಬಂತು. ನಾನು ಅದನ್ನೇ ಹೇಳಿದ್ಲ್ವಾ, ಸ್ಕ್ರಿಪ್ಟ್ ಒಂದು ಜೀವ ಇದೆ ಅಂತ. ಆ ಜೀವ ತಗೊಳುತ್ತೆ. ಇದೊಂದು ತುಂಬಾ ಪ್ಲಸ್ ಆಗಂತ ಒಂದು ಸಿನಿಮಾ. ಈ ಸೀನ್ ಏನಕ್ಕೆ ಬೇಕಿತ್ತು ಅಂತ, ಪ್ರತಿಯೊಂದು ಸೀನು ಒಂದಕ್ಕೊಂದು ಕನೆಕ್ಟ್ ಆಗ್ತಾನೆ ಇರುತ್ತೆ. ಒಂದು ಬ್ರಿಡ್ಜ್, ಪ್ರತಿಯೊಂದು ಬ್ರಿಡ್ಜ್, ಒಂದು ಮೇಜರ್ ಸೀನ್ಗೆ ಒಂದು ಬ್ರಿಡ್ಜ್ ಸೀನ್ ಇರುತ್ತೆ, ಪ್ರತಿಯೊಂದನ್ನು ಕನೆಕ್ಟ್ ಆಗಿರುತ್ತೆ. ಅಂಡ್ ನನ್ಗೆ ತುಂಬಾ ಇಷ್ಟ, ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಪ್ರತಿ ಸಲಾನು ಟೆಕ್ನಿಕಲ್ ಹೋಗಿ ಕೂತ್ಕೊಂಡಾಗ ನಾನು ಇವ್ರಿಗೆ ಫಸ್ಟ್ ಹೇಳೋದು, ನಿಮ್ದು ಪ್ರೀವಿಯಸ್ ಸಿನಿಮಾ ಮಾಡಿದಿರಮ್ಮ ನೀವು, ಬೇರೆ ಇಲ್ಲ ಅಂತಲ್ಲ. ನನ್ಗೆ ತುಂಬಾ ಇಷ್ಟ ಆಗಿಲ್ಲ ಸಿನಿಮಾ. ಈಗ ಬನಾರಸಲ್ಲಿ ಎಲ್ಲಾ ಸಾಂಗ್ಸು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ, ಬಟ್ ಒಂದು ಬೇರೆ ರೂಪ ಇದೆ ಗೊತ್ತಾ, ಈ ಲಂಗ ದಾವಣಿ ಆಮೇಲೆ ಟ್ಯಾನ್ ಮಾಡ್ಕೊಂಡು ಬದಲಾಗಿಲ್ಲ ಅಂದ್ರೆ ಅದ್ರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಮುದ್ದಾಗಿ ಬಹಳ ಚೆನ್ನಾಗಿ ಕಾಣಿಸ್ತಿದ್ದಾರೆ.